ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಶಾಲಿ ದೇವಸ್ಥಾನ. ಆದರೆ ಆ ದೇವಸ್ಥಾನದ ಟ್ರಸ್ಟ್ನವರು ಭಕ್ತರ ಟ್ರಸ್ಟ್ ಕಳ್ಕೊಳ್ಳುವಂಥ ಕೆಲಸ ಮಾಡಿದರು. ಪವಿತ್ರವಾದ ಪ್ರಸಾದದ ಲಾಡು ತಯಾರು ಮಾಡೋಕ್ಕೆ ಪರಿಶುದ್ಧವಾದ ತುಪ್ಪದ ಬದಲು ಕಳಪೆ ಮಟ್ಟದ ಕಡಿಮೆ ರೇಟಿನ ತುಪ್ಪ ಖರೀದಿ ಮಾಡುವ ಮೂಲಕ ಕಂಜೂಸ್ತಾನ ತೋರಿಸಿಬಿಟ್ರು. ತಿಮ್ಮಪ್ಪಗೆ ಏನು ಕಡಿಮೆ ಇತ್ತು, ಟ್ರಸ್ಟಿಗೆ ಏನು ಕಮ್ಮಿ ಇತ್ತು. ತಿಮ್ಮಪ್ಪನ ಹತ್ರ 11,329 ಕಿಲೋ ಬಂಗಾರ ಐತಿ. ಅದ್ರ ಕಿಮ್ಮತ್ತನ 8,500 ಕೋಟಿ ರೂಪಾಯಿ ಆಗ್ತೈತಿ. ತಿಮ್ಮಪ್ಪನ ಹತ್ರ ಇರೋ ಕ್ಯಾಶ್ ಬ್ಯಾಲೆನ್ಸ್ 18,870 ಕೋಟಿ ರೂಪಾಯಿ ಐತಿ. ಪ್ರತಿ ವರ್ಷ 12,000 ಕೋಟಿ ರೂಪಾಯಿ ಆದಾಯ ಬರ್ತೈತಿ. ಒಂದು ವರ್ಷದ ಬಜೆಟನ್ನು 5,000 ಕೋಟಿ ರೂಪಾಯಿ ಐತಿ. ಪ್ರತಿದಿನ 3.5 ಕೋಟಿ ಲಡ್ಡು ತಯಾರಾಗ್ತಾವ. ಅದಕ್ಕಾಗಿ ಕಳಪೆ ಮಟ್ಟದ ತುಪ್ಪ ಬಳಸುವುದರಿಂದ ಹೆಚ್ಚಂದ್ರೆ ಟ್ರಸ್ಟಿಗೆ 8 ಕೋಟಿ ರೂಪಾಯಿ ಉಳಿತಾಯ ಆಗ್ಬೋದಾಗಿತ್ತು. ಅಷ್ಟು ಉಳಿತಾಯ ಮಾಡೋ ಸಲುವಾಗಿ ತಿಮ್ಮಪ್ಪನ ಮರ್ಯಾದೆ ಕಳೆದ್ರಿ, ಭಕ್ತರ ಭಾವನೆಗಳಿಗೆ ಬರಿ ಎಳೆದ್ರಿ. ಅದಕ್ಕೆ ಬದಲಾಗಿ ತುಪ್ಪಕ್ಕೆ ದುಡ್ಡು ಕಡಿಮೆ ಬಿದ್ದೈತಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಎಷ್ಟೋ ಭಕ್ತರು ತಾವೇ ಸ್ವಇಚ್ಛೆಯಿಂದ ಬಂದು ದುಡ್ಡು ಕೊಡ್ತಿದ್ರು. ನಾಚಿಕೆ ಆಗ್ಬೇಕು. ತುಪ್ಪದ ಟೆಂಡರ್ ನಂದಿನಿಗೆ ಸಿಕ್ಕಿದ್ದು ಸ್ವಾಗತಾರ್ಹ. ಆದರೆ ಇಲ್ಲಿ ತನಕ ಕಳಪೆ ಮಟ್ಟದ ಲಡ್ಡು ತಿಂದ ಭಕ್ತರನ್ನ ಆ ದೇವರು ಕ್ಷಮಿಸಬಹುದು. ಆದರೆ ಲಡ್ಡು ವಿಷಯದಲ್ಲಿ ದುಡ್ಡು ತಿಂದ ದಾಂಡಿಗರನ್ನ ಕ್ಷಮಿಸಂಗಿಲ್ಲ. ಶಿಕ್ಷೆ ಆಗೇ ಆಗ್ತೈತಿ.